ಗಂ ಗಣಪತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ, 2 ಮಾಸಗಳು ಬರುವಂಥದ್ದು. ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ, ಕೇತುವು ಸಿಂಹರಾಶಿಯಲ್ಲಿ, ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯಲ್ಲಿ, ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ, ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ, ರಾಹು ಭಗವಾನರು ಕುಂಭರಾಶಿಯಲ್ಲಿ, ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ. ಇದು ಮಾಸದ ಒಂದು ಗ್ರಹಗಳ ಸಂಚಾರ. ತುಲಾರಾಶಿ, ನವೆಂಬರ್ ಮಾಸದ ತುಲಾರಾಶಿಯ ಒಂದು ಭವಿಷ್ಯ ಹೇಗಿರುತ್ತೆ, ಅದೇ ರೀತಿ ಅವರ ಏರಿಳಿತಗಳನ್ನು ಹೇಗೆ ಕಾಣಬಹುದು ಅನ್ನೋದನ್ನ ನೋಡೋಣ. ನೋಡಿ, ಇಷ್ಟು ದಿನಗಳ ಕಾಲ ಏನಾಗಿತ್ತು, ಹೆಂಗೋ ಒಂದು ರೀತಿಯಾದಂತಹ ದಾರಿ ಕಾಣ್ತಾ ಇತ್ತು. ಇದ್ದಕ್ಕಿದ್ದಂಗೆ ಬ್ಲಾಕೇಜ್ ಕಾಣಿಸ್ತಾ ಇದೆಯಲ್ಲ, ಯಾಕೆ ಒಂದು ರೀತಿಯಂತ ಅಡೆತಡೆಗಳು. ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ, ಕೆಲಸ ಕಾರ್ಯ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಇನ್ನ ಗೊಂದಲ ಕಮ್ಮಿ ಆಗಿಲ್ಲ. ಏನೋ ನಮಗೆ ಅಯ್ಯೋ ತುಂಬ ಚೆನ್ನಾಗಿದೆ ತುಲಾರಾಶಿಯವ್ರಿಗೆ ಅಂತ ಎಲ್ಲ ಒಂದು ಚಾನಲ್ಗಳಲ್ಲೂ ನೀವು ನೋಡಿರ್ತೀರ. ಆದರೆ ವಿಶೇಷತೆ ಏನಂದ್ರೆ, ಭಾಗ್ಯದಿಂದ ದಶಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಏನಾಗುತ್ತೆ, ಕರ್ಮದಲ್ಲೇ ಅಂದ್ರೆ ನೀವು ಮಾಡುವಂಥ ಕೆಲಸದಲ್ಲೇ ವ್ಯತ್ಯಾಸ ಕಾಣ್ತೀರಾ. ಯಾಕೋ ಒಂದು ರೀತಿಯಾದಂಥ ಬರೋ ಕಾಸು ಬರೋ ಹಣ ನಿಮ್ಮ ಕೈಲಿ ಸೇರಲ್ಲ, ನೀವು ಕೊಡೋರು ಕೊಡೋಕ್ಕಾಗಲ್ಲ. ಯಾವುದೋ ಕಮಿಟ್ಮೆಂಟ್ಗಳು ಮಾಡ್ಕೊತೀರಾ, ಆ ಕಮಿಟ್ಮೆಂಟ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಈಗ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಸುಮ್ಮನೆ ಹೊಗಳ್ಕೊಳ್ಳೋಗೋಸ್ಕರ ನಿಮ್ಗೆ ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಯವ್ರದ್ದು, ಅದು ಬೇಡ. ಇಲ್ಲಿ ನಾವು ಗ್ರಹಗಳ ಗೋಚಾರ ಸ್ಥಿತವನ್ನು ಅಬ್ಸರ್ವ್ ಮಾಡಿ ಅದೇ ರೀತಿ ಅವರ ಒಂದು ಯಾವ ರಾಶಿಯವರು ಸ್ಥಿತರಾಗಿರ್ತಾರೋ ತುಲಾ ರಾಶಿಯವರು ಅವರನ್ನು ಸಂದರ್ಶನ ಸಾಕಷ್ಟು ಜನರನ್ನು ಮಾಡಿರೋದ್ರಿಂದ ಪ್ರಾಕ್ಟಿಕಲಿ ನಾನು ಹೇಳ್ತಾ ಇರೋಂಥ ಈ ವಿಚಾರಗಳು. ಅದೇ ರೀತಿ ತುಲಾ ರಾಶಿಯಲ್ಲಿ ಜನನಾಗಿರೋರು ಸ್ವಲ್ಪ ಮೌನವನ್ನು ಆಚರಿಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತೀವಿ. ಸ್ವಲ್ಪ ಎಲ್ಲ ವಿಚಾರದ್ದು ಸ್ವಲ್ಪ ಕೇಳೋವಂಥ ವಿಚಾರ ಮಾಡಿ, ನೀವು ಮಾತಾಡೋವಂಥ ವಿಚಾರ ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ, ದ್ವಿತೀಯ ಸ್ಥಾನದಲ್ಲಿ ಬುಧ ಹಾಗೂ ಕುಜರ ಸಂಯೋಗ ಆಗಿದ ತಕ್ಷಣ ಬುಧ ಬಂದು ವಾಕ್ಕಾರಕ ಆಗ್ತಾನೆ, ಕುಜ ಬಂದು ಆತುರಕಾರಕ ಆಗ್ತಾನೆ. ಅದು ಕುಟುಂಬದಲ್ಲಾಗಿರ್ಬೋದು ಅಥವಾ ನಿಮ್ಮ ವ್ಯವಹಾರ ಸ್ಥಳಗಳಲ್ಲಾಗಿರ್ಬೋದು, ಮಾತಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದಿನಗಳ ನಂತರ ನಿಮಗೆ ಸುಧಾರಣೆಯನ್ನು ಕಾಣ್ತೀರಾ, ಖಂಡಿತ ಅಭಿವೃದ್ಧಿಯನ್ನು ಸಹ ಕಾಣ್ತೀರಾ. ಇನ್ನು ಯಾವ ದಿನಗಳ ತನಕ ರವಿಯು ನಿಮ್ಮ ಕ್ಷೇತ್ರದಲ್ಲಿ ಸ್ಥಿತನಾಗಿರುತ್ತಾನೋ, ಖಂಡಿತವಾಗ್ಲೂ ಆರೋಗ್ಯದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ನೀವು ಧನ್ವಂತರಿಯ ಒಂದು ಸ್ಮರಣೆ, ಖಂಡಿತ ತುಲಾರಾಶಿಯವರು ಧನ್ವಂತರಿಯ ಸ್ಮರಣೆ ಜೊತೆಗೆ ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿದ್ರೆ ಅದ್ಭುತ ಫಲಗಳನ್ನು ನಿರೀಕ್ಷಿಸ್ಬೋದು. ಸಂಪೂರ್ಣ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಖಂಡಿತ ನಿರೀಕ್ಷಿಸ್ಬೋದು. ಓಂ ದಂ ಧನ್ವಂತರೇ ನಮಃ ಅನ್ನೋ ಒಂದು ಮಂತ್ರ ಆಗಿರ್ಬೋದು, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನೋ ಒಂದು ಮಂತ್ರ ಆಗಿರ್ಬೋದು, ಅಥವಾ ಲಕ್ಷ್ಮಿ ಅಷ್ಟೋತ್ತರ ಆಗಿರ್ಬೋದು. ಇದನ್ನು ಪಠನೆ ಮಾಡ್ಕೊಂಬಂದರೆ ತುಲಾ ರಾಶಿಯವರಿಗೆ ಟರ್ನ್ ಆಗುತ್ತೆ. ಖಂಡಿತವಾಗ್ಲೂ ದಾಹ ಆಗಿದೆ ಅಂದಾಗ ನೀರು ಕುಡಿದಾಗಲೇ ದಾಹ ಕಮ್ಮಿ ಆಗೋದು. ಅದೇ ರೀತಿ ಸಮಸ್ಯೆ ಬಂದಿದೆ ಅಂದಾಗ ಆ ದಾಹವನ್ನು ನೀಗಿಸುವಂತಹ ನೀರು ರೀತಿ ಆ ತಾಯಿ ಮಹಾಲಕ್ಷ್ಮಿ ಬಂದು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ.